ಮದ್ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದ್ದೂರಿನಲ್ಲಿ ಭಾನುವಾರ ಸಂಜೆ 7:30 ಆಸುಪಾಸಿನಲ್ಲಿ ಗಣಪತಿಯನ್ನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲ ಮುಸ್ಲಿಂ ಪುಂಡರು ಕಲ್ಲೆಸೆದು ಬಿಡ್ತಾರೆ. ಅದು ಯಾವ ಹಂತಕ್ಕೆ ಹೋಯಿತು ಅಂತಂದ್ರೆ ಮರುದಿನ ಪ್ರತಿಭಟನೆಯ ಹಾದಿ ಹಿಡಿದು ಬಿಡುತ್ತೆ. ಜೊತೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗುತ್ತೆ. ಇವತ್ತು ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು. ಎಲ್ಲ ಬೆಳವಣಿಗೆಗಳಾಯಿತು. ಹೀಗೆ ಮೆರವಣಿಗೆ ವೇಳೆ ಕಲ್ಲು ತೂರಿದವರ ವಿರುದ್ಧ ಶಕ್ತಿ ಪ್ರದರ್ಶನ ಆಯ್ತು. ಇವತ್ತು ಮಂಡ್ಯದ ಮದ್ದೂರಿನಲ್ಲಿ ಅದ್ದೂರಿ ಗಣೇಶ ವಿಸರ್ಜನಾ ಮೆರವಣಿಗೆ ಆಯಿತು. ಗಣೇಶ ವಿಸರ್ಜನೆ ಸಂಭ್ರಮಕ್ಕೆ ಇಡೀ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿತ್ತು. ಸಾರ್ವಜನಿಕ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹಾಜರಾಗಿದ್ರು. ಎಲ್ಲ ಬಿಜೆಪಿಯ ಗಣ್ಯರೆಲ್ಲರೂ ಆಗಮಿಸಿದ್ರು. ಸಹಸ್ರ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು, ಕುಣಿದು ಕುಪ್ಪಳಿಸಿದ್ರು. ಅಲ್ಲಿ ಆ ಡಿಜೆ ಸೌಂಡ್ಗೆ ಜನರು ಟಪಾಂಗುಚಿ ಸ್ಟೆಪ್ಸ್ ಅನ್ನ ಹಾಕಿ ಜೈಘೋಷಗಳನ್ನ ಕೂಗ್ತಾ ಇದ್ರು. ನೋಡಿ, ಆ ವಿಡಿಯೋನೇ ಸಾಕ್ಷಿ. ಅದಕ್ಕೆ ಎಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ರೋ ಅದೇ ಸ್ಪಾಟ್ನಲ್ಲೇ ಇವತ್ತು ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಡಿಜೆ ಸೌಂಡ್ ಹಾಕಿ ಜನರು ಡಪಾಂಕುಚ್ಚಿ ಸ್ಟೆಪ್ಸನ್ನು ಹಾಕಿ ಜೈಘೋಷಗಳನ್ನು ಮೊಳಗಿಸಿದ್ದು ನೋಡಿ. ಕಣ್ಣು ಹಾಯಿಸಿದ ಉದ್ದಕ್ಕೂ ಜನಸಾಗರವೇ ಹರಿದಿದೆ. ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಸಾಮೂಹಿಕವಾಗಿ ಗಣಪತಿಯನ್ನು ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಬೃಹತ್ ಮೆರವಣಿಗೆಯನ್ನು ಮಾಡಲಾಯಿತು. ಅದರಲ್ಲಿ ಬಿಜೆಪಿಯ ನಾಯಕರು, ವಿವಿಧ ಹಿಂದೂ ಸಂಘಟನೆಗಳೆಲ್ಲರೂ ಕೂಡ ಭಾಗಿಯಾಗಿದ್ದರು, ಕಾರ್ಯಕರ್ತರು ಸೇರಿದಂತೆ. ಇಡೀ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿತ್ತು. ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಪೊಲೀಸ್ ಅಪ್ಪಗಾವಲನ್ನು ಕೂಡ ಹಾಕಲಾಗಿತ್ತು. ಆಮೇಲೆ ಇದೇ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟು ಮದ್ದೂರಿನಲ್ಲಿ ಮೆರವಣಿಗೆ ಮಾಡಬೇಕಾದ್ರೆ ಪ್ರಚೋದನೆಯ ಮಾತುಗಳನ್ನಾಡಿದ್ರು ಬಿಜೆಪಿಯ ನಾಯಕರೇ. ಸಿಟಿ ರವಿ ಅವರು ಹೇಳಿದ್ರು ಏನಂತ, ತೊಡೆ ತಟ್ಟೋದು ಗೊತ್ತು, ತಲೆ ತೆಗೆಯೋದು ಗೊತ್ತು ಅಂತ. ಆವೇಶದಲ್ಲಿ, ಉನ್ಮಾದದಲ್ಲಿ ಪರಿಷತ್ ಸದಸ್ಯ ನಾಲಿಗೆಯನ್ನ ಹರಿಬಿಟ್ರು. ಹಿಂಗೆ ಕಲ್ಲು ಹೊಡೆದವರಿಗೆ ಗುಂಡಿಕ್ಕಿ, ಗಲಭೆಕೋರರನ್ನ ಶಿಕ್ಷಿಸಿ, ಹೀಗಂತಂದ್ರು ಸಿಟಿ ರವಿ, MLC ಸಿಟಿ ರವಿ. ಆಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತಾಡಿದ್ರು. ಮುಸ್ಲಿಮರಿಗೆ ಬೆಂಬಲಿಸಿದ್ರೆ ತಲೆ ಮೇಲೆ ಒಡೆ ತಟ್ತಾರೆ ಅಂತ. ಬಿಜೆಪಿಗರ ಈ ಉರಿ ಮಾತಿಗೆ DCM DK ಶಿವಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರು ಶಾಂತಿ ಭಂಗಕ್ಕೆ ಮುಂದಾಗಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ನ ಹಲವು ನಾಯಕರು ಇದರ ಬಗ್ಗೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಕೂಡ. ಹಾಗಾದ್ರೆ ಯಾರ್ಯಾರು ಏನೇನಂತ ಹೇಳಿದ್ದಾರೆ ಬರೀ ತೋರಿಸ್ತೀನಿ. ನಾವು ಜಗತ್ತಿಗೆ ವಸುದೈವ ಕುಟುಂಬಕಂ ವಿಶ್ವವನ್ ಕುಟುಂಬ ಅನ್ನುವಂತ ಮಂತ್ರ ಕೊಟ್ವಿ. ನೀವು ನಮ್ಮನ್ನ ಕಾಫಿರು ಅಂತ ನೋಡ್ತೀರಿ, ನಮ್ಮ ವಿಗ್ರಹಗಳನ್ನ ಧ್ವಂಸ ಮಾಡಬೇಕು ಅಂತ ಬಯಸ್ತೀರಿ. ನಾನು ಹೇಳಕ್ ಬಯಸ್ತೇನೆ, ಟಿಪ್ಪು ಮತ್ತು ಅವರಪ್ಪನನ್ನೇ ಬಿಡಲಿಲ್ಲ ನಾವು. ಟಿಪ್ಪುವನ್ನ ತುಂಡರಿಸಿದ ಹುಲಿಗೌಡ ನಂಜೇಗೌಡರ ರಕ್ತ ನಮ್ಮ ಮೈಮೇಲಿದೆ. ಟಿಪ್ಪುವನ್ನಪ್ಪನನ್ನ ಬಿಡಲಿಲ್ಲ ನಾವು. ನೆಮ್ಮದಿಯಿಂದ ನೀವು ಇಲ್ಲಿ, ನೆಮ್ಮದಿಯಿಂದ ನಮಗೂ ಇರ್ಲಿಕ್ಕೆ ಬಿಡಿ. ನೀವ್ ಹೇಳ್ತೀರಿ ನಮ್ಮ ಸೀಟೆ ಮುಂದೆ ಬರಬಾರದು. ಅರೆ, ನಿಮ್ಗೊಂದು ಮಾತು ಹೇಳಿಕ್ ಬಯಸ್ತೇನೆ. ಇಸ್ಲಾಂ ಹುಟ್ಟಿದ್ದು 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿದ 16,000 ವರ್ಷದ ಹಿಂದೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲ ಹುಟ್ಟಿದಾರರು. ನಮಗೆ ತೊಡೆ ತಕ್ಕ ಕೆಲಸ ಮಾಡಬೇಡಿ. ತೊಡೆಯನ್ನು ಮುರಿತೀವಿ, ತಲೆಯನ್ನು ತೆಗಿತೇವೆ. ನಮಗೆ ತೊಡೆ ತಟ್ಟಿ ಸವಾಲ್ ಹಾಕಿದ್ರೆ DK ಶಿವಕುಮಾರ್ ನೀವೇ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡಿ. ಟೋಪಿ ರಾಮಯ್ಯ ರಾಜ್ಯದಲ್ಲಿ ಇವತ್ತು ಅಶಾಂತಿ ಕದಡುವಂತಹ, ಶಾಂತಿಯನ್ನು ಕದಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣ ಹೊಣೆಯನ್ನು ರಾಜ್ಯ ಸರ್ಕಾರವೇ ಹೊರಬೇಕಾಗುತ್ತೆ. ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ
ಗಣೇಶನ ಹಬ್ಬವನ್ನು ಕೂಡ ಇವತ್ತು ನೆಮ್ಮದಿಯಿಂದ ಇವತ್ತು ಹಿಂದೂಗಳು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಯಾವ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನು ತಳ್ತಾ ಇದೆ. ಹಾಗಾದರೆ ಹಬ್ಬ ಹರಿದಿನವನ್ನು ಕೂಡ ನಾವು ನೆಮ್ಮದಿಯಿಂದ ಆಚರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ. ಭದ್ರಾವತಿ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ, ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಮ್ಮ ಜಿಲ್ಲೆ